ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶೈಲಜಾ ಅಂತ. ಸೊ ಇವತ್ತು ನಾನು ಮೊದಲನೇ ಕಾರ್ತಿಕ್ ಸೋಮವಾರದ ಪೂಜೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಆದ ನಂತರನೇ ನಾನು ದೇವ್ರ ಕೋಣೆಗೆ ಹೋಗ್ತೀನಿ. ಸೊ ಹಾಗಾಗಿ ನಾನು ಮೊದಲು ದೇವ್ರ ಕೋಣೆಲ್ಲ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಹೂವೆಲ್ಲ ಕಟ್ಟಿಟ್ಕೊಬಿಡ್ತೀನಿ. ಆ್ಯಕ್ಚುಲಿ ಹೂವು ವಾರಕ್ಕೊಂದ್ಸಲ ತರಿಸ್ಕೊಬಿಡ್ತೀನಿ. ಹಾಗಾಗಿ ನಾನು ಅದನ್ನು ಎಷ್ಟು ಬೇಕೋ ಅಷ್ಟೆಲ್ಲ ಕಟ್ಟಿಟ್ಕೊಂಡು ಬಾಗಿಲಿಗೆ ಸಪ್ರೇಟು ಮತ್ತು ಫೋಟೋಗಳಿಗೆಲ್ಲ ಸಪ್ರೇಟು ಅಂತ ಹೇಳಿಬಿಟ್ಟು ನಾನು ಡಿವೈಡ್ ಮಾಡಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಟಿಟ್ಕೊಂಡು ಮಿಕ್ಕಿದ್ದನ್ನ ಹಂಗೆ ಇಟ್ಟಿರ್ತೀನಿ. ಮತ್ತು ಇನ್ನು ಎಲ್ಲ ದಿವಸಗಳಿಗೂ ಯೂಸ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ. ಸೊ ಅದೆಲ್ಲ ಆಗಿ ಹೂವೆಲ್ಲ ಕಟ್ಟಿಟ್ಟ ನಂತರ ನಾನು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಂತ ಹೋದೆ. ಸೊ ಹಾಗಾಗಿ ಮೇಲೆ ಎಲ್ಲ ಅಂದರೆ ಸ್ಲ್ಯಾಬ್ ಮೇಲಿರೋವಂಥದ್ದೆಲ್ಲ ಎಲ್ಲ ಒರೆಸ್ಕೊಂಡೆ. ಅಂದರೆ ದೇವ್ರದ್ದು ದೀಪಗಳು ಏನೇನಿರುತ್ತೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ವಾಶ್ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ನೆಲ ಒರೆಸ್ಕೊಂಡೆ. ಇದು ಸ್ಯಾಟರ್ಡೆ ನಾನು ರಂಗೋಲಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ ದೇವ್ರ ಮನೆ ಬಾಗಿಲಿಗೆ ಹೊಸಲಿಗೆ. ಸೊ ಹಾಗಾಗಿ ಅದನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ರಂಗೋಲಿ ಬಿಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ಇದೆಲ್ಲ ಮುಗಿದ ಮೇಲೆ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಆ್ಯಕ್ಚುಲಿ ನಮ್ಮದು ವಾಷಿಂಗ್ ಏರಿಯಾ ಬಂದು ಟೆರೆಸ್ ಮೇಲೆ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟೇ ಹಾಕ್ಬಿಟ್ಟು ಬಂದಿದ್ದೆ ಬಟ್ಟೆ ಎಲ್ಲ ವಾಷಿಂಗ್ಗೆ. ಅದೆಲ್ಲ ಟೈಮಿಂಗ್ ಮುಗ್ದಿತ್ತು. ಸೊ ಈಗ ಅದನ್ನು ಒಣಗಾಕ್ಬಿಟ್ಟು ಹೋಗೋಣ ಅಂತ ಬಂದು ಒಣಗಾಕಿದ್ದಾಯಿತು. ನಂತರ ನಾನು ಯಾಕೆ ನಿಮಗೆ ನಮ್ಮ ಟೆರೆಸ್ ಮೇಲಿಂದ ಒಂದು ವ್ಯೂ ತೋರಿಸ್ಬಾರ್ದು ಅಂತ ಹೇಳಿಬಿಟ್ಟು ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ನಮ್ಮನೆ ಸುತ್ತಮುತ್ತ ಬರೀ ಕಂಪನಿಗಳೇ ಇದ್ದಾವೆ. ಇದು ಕಾಣಿಸ್ತಿರೋದು ಫ್ಲಿಪ್ಕಾರ್ಟ್ ಕಂಪನಿ ಎಲ್ಲ ತುಂಬ ಹತ್ತಿರದಲ್ಲೇ ಇರುತ್ತೆ. ಸೊ ಅದರ ಆಪೋಸಿಟ್ ನಮ್ಮನೆ ಆಪೋಸಿಟ್ ಒಂದು ಸ್ಮಶಾನ ಇದೆ. ಮೊದಲು ನಾವು ಇಲ್ಲಿ ಬೆಂಗಳೂರಿಗೆ ಬಂದಾಗ ತುಂಬ ಅಂದರೆ ತುಂಬ ಹೆದರ್ಕೋತಾ ಇದ್ದೆ. ಒಬ್ಬೊಬ್ಬಳೇ ಇರಬೇಕಾದಾಗ ತುಂಬ ಹೆದರ್ಕೋತಿದ್ದೆ. ಈಗ ಅದು ಕಾಮನ್ ಆಗಿಬಿಟ್ಟಿದೆ. ನೋಡಿ, ಇದು ಗೌರ್ಮೆಂಟ್ ಸ್ಕೂಲು ನಮ್ಮ ಮನೆ ಮುಂದೆನೇ ಇದೆ. ಏನೋ ಆ್ಯಕ್ಟಿವಿಟಿ ನಡೀತಾ ಇದೆ. ಸೊ ಏನೋ ಹುಡುಗರೆಲ್ಲ ಏನೋ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಅದರ ಆಪೋಸಿಟೇ ನಮಗೇನಾಗಿದೆ, ಆದರ್ಶ ವಿಲ್ಲಾಸ್ ಇದ್ದಾವೆ. ತುಂಬ ಅಂದರೆ ತುಂಬ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇದ್ದಾವೆ, ವಿಲ್ಲಾಸ್ ಇದ್ದಾವೆ. ಮತ್ತು ಆದರ್ಶದ ಅಪಾರ್ಟ್ಮೆಂಟ್ಸು ಎಲ್ಲ ಇಲ್ಲೇ ಇದ್ದಾವೆ, ನಮ್ಮನೆ ಪಕ್ಕನೇ ಇದ್ದಾವೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತು ಇವಳು ಯಾವಾಗೂ ನಾನು ಹಿಂದೆನೇ ಇರ್ತಾಳೆ, ಎಲ್ಲೋದ್ರೂ ಹಿಂದೆನೇ ಬರ್ತಿರ್ತಾಳೆ, ಹಿಂದೆನೇ ಇರ್ತಾಳೆ. ಸೊ ಅದೆಲ್ಲ ಆಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದೆ. ಮತ್ತು ಮನೆಗೆ ಬಂದುಬಿಟ್ಟು ಇನ್ನು ಬರೋ ಏನೇನು ಕೆಲಸ ಇದೆಯಲ್ಲ ಮುಗಿಸ್ಕೊಂಡು ನಂತರ ಸಂಜೆಗೆ ನನ್ನ ಮಗ ದೀಪ ಪೂಜೆ ಎಲ್ಲ ಮಾಡ್ದೆ. ನಾವು ಆ್ಯಕ್ಚುಲಿ ಪೂಜೆ ಬಂದು ಸಂಜೆಗೇ ನಾನು ಮಾಡಿದ್ದು, ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ. ಸೊ ಸಂಜೆಗೆ ಪೂಜೆ ಎಲ್ಲ ಮಾಡಿ ಆಗಿ ಮನೇಲಿ ದೀಪ ಹಚ್ಚೋದು ಒಂಥರ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಮತ್ತು ಏನೋ ಒಂಥರ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಸೊ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮನೇಲಿ ಈ ಥರ ಪೂಜೆ ಮಾಡಿ. ಒಂಥರ ಪಾಸಿಟಿವ್ ವೈಬಿಂದ ತುಂಬಿರುತ್ತೆ. ಸೊ ನನ್ನ ಮಗ ಪೂಜೆ ಎಲ್ಲ ಮಾಡ್ದೆ. ನಂತರ ಅದೆಲ್ಲ ಆದಮೇಲೆ ಮತ್ತು ನಾನು ಸಂಜೆಗೆ ಅಡುಗೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸ್ಯಾಲಡು. ಇಷ್ಟೇ ಇವತ್ತು ನನ್ನ ವ್ಲಾಗು. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಆ್ಯಂಡ್ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.